ನಮ್ದುಕ್ಕೆ ನೋಟಿಫಿಕೇಶನ್ಗೆ ನಿಮ್ದುಕ್ಕೆ ಬೆಲ್ ಐಕಾನ್ ಒತ್ತಿಸಿವ ಶಿವನೇ ಸಂಬ್ಲಿಂಗ. ಹಾಯ್ ದಿನೇಶ, ಆರಾಮಾ? ಹಾಯ್ ಮಗ. ನಮ್ಮ ರಮೇಶ್ ಇದನ್ನಲ್ಲ ಅವನ ಹಲ್ಕ ನನ್ನ ಮಗ 3G ಸಿಮ್ಮಲ್ಲೇ ಮಿಸ್ ಕಾಲ್ ಕೊಡೋಂಥ ಜುಗ್ನ ನನ್ನ ಮಗ. ಗೂಗಲ್ ಪೇ ಟ್ರಾನ್ಸಾಕ್ಷನಲ್ಲಿ 10 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದ್ರು 5 ರೂಪಾಯಿ ಪಾಲ್ ಕೇಳೋ ಸ್ಕ್ರ್ಯಾಚ್ ಗಾರ್ಡ್ ನನ್ನ ಮಗ. ರೋದ್ನಿ ಶಿಷ್ಯ ಅದು ಏನು ಟಾರ್ಚರ್ ಕೊಡ್ತಾನೆ ಮಗ. ಮೊನ್ನೆ ಬರಿಸ್ತದಲ್ಲಿ ಬರ್ಗರ್ ತಿನ್ನಿಸ್ತೀನಿ ಅಂತ ಕರ್ಕೊಂಡೋಗಿ ಅದು ಯಾವುದೋ ಹೊಸ ಬಿಸ್ನೆಸ್ ಐಡಿಯಾ ಬಗ್ಗೆ ಹೇಳ್ತವನೆ. ಇಂಥ ಖಾಲಿ ಪಲಾವ್ಗಳದೆಲ್ಲ ಇನ್ನೇನು ಮಗ ಇರುತ್ತೆ. ಅದೇ ಇನ್ವೆಸ್ಟ್ಮೆಂಟು, ಪ್ರಾಡಕ್ಟ್ ಪರ್ಚೇಸು, ಎಂಟರ್ಪ್ರನರ್ಶಿಪ್ಪು, ಮಲೇಷಿಯಾ, ಚೈನ್ ಮಾರ್ಕೆಟಿಂಗ್ ಅನ್ನೋದು ಬಿಟ್ಟು ಎಲ್ಲ ಹೇಳ್ತಾರೆ. ನಾನು ಕಿಲಾಡೆ ಕಳ್ಸ್ಕೊಂಡ್ಬಿಟ್ಟೆ. ನೀನು ಸಿನಿಮಾದಲ್ಲಿ ಅದೇನೋ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀಯ. ಒಂದಿನ ಕೆಲಸ ಮಾಡೋದು ನೋಡಿಲ್ಲ, ಆದ್ರೆ ನನ್ನೇನಾರು ಕೇಳಕ್ಕೆ ಹೋಗ್ತೀನ? ಅದೇನೋ ಡೈರೆಕ್ಷನ್ ಮಾಡಿ ಕಿಸಿತೀನಿ ಹಂಗಿಂಗೆ ಅಂತಿರ್ತೀಯ, ಕಾಸು ಕೇಳಕ್ಕೆ ಹೋಗ್ತೀಯಾ? ಇಲ್ಲ, ಇಷ್ಟೇ, ಎಷ್ಟು ಬೇಕೋ ಅಷ್ಟು ಇರಬೇಕು. ಅದು ಬಿಟ್ಟು ಆಗದೆ ಇರೋ ಕೆಲಸಕ್ಕೆಲ್ಲ ಬಂದು ದುಡ್ಡು ಕೊಡು ಅಂತ ಹೇಳಿ ಮಗ ಅದಲ್ಲ ಮಾಡ್ಬಿಡ ಮಗ. ಅವ್ನು ಎಂತ ನನ್ನ ಮಗ ಅಂತ ನನಗೆ ಗೊತ್ತು. ಹೇಳೋದು ಕೇಳಿಸ್ಕ. ಬೇರೆಯವ್ರು ಬೆಳೆಯೋದು ಕಂಡ್ರೆ ಬೇಸರ್ ಬಿಕ್ಕಿ ಬೀಳುತ್ತೆ ಮಗ ಅವನಿಗೆ. ನನಗೆ ಇಂಜಿನಿಯರಿಂಗ್ ತಗೊಬೇಡ, ಕಾಮರ್ಸ್ ತಗ ಅಂತ ಹೇಳುವ. ಇವ್ನು ನೋಡಿದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತಗೊಂಡು CS ಬಿಟ್ಟಿದ್ದಾರೆ. ನಾನೇನಾದರೂ ಇಂಜಿನಿಯರಿಂಗ್ ತಗೊಂಡಿದ್ರೆ ಶೆಡ್ಡಲ್ಲಿ ಸ್ಟಾರ್ಟ್ಅಪ್ ಓಪನ್ ಮಾಡಿ ಮಿಲಿಯನರ್ ಆಯ್ತಿದ್ದೆ. ಅಕಸ್ಮಾತ್ ಫೇಲ್ ಆಯ್ತಾ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗ್ತಿದ್ದೆ. ನಿನ್ನ CT ರ್ಯಾಂಕಿಂಗು 1,00,000 ಮೇಲಿತ್ತಲ್ವ? ಅವೆಲ್ಲ ಯಾಕೆ? ಅವ್ನು ಮಾತ್ರ ಹೆವಿ ಸ್ಯಾಡಿಸ್ಟ್. ಬೆಂಗಳೂರಲ್ಲಿದ್ದೆ CSK ಸಪೋರ್ಟ್ ಮಾಡ್ತಾನಂದ್ರೆ ನೀನೇ ಲೆಕ್ಕ ಹಾಕು. ನಮ್ಮಲ್ಲೇ ತಂದಿಡ್ತಾನೆ ಮಗ. ಆ ಸೆಕೆಂಡ್ ಕ್ರಾಶ್ ಶಶಿಕಲಾ ಅವಳಲ್ಲ, ಆ್ಯಕ್ಚುಲಿ ನಿನ್ನ ಮೇಲೆ ಕೃಷಿ ಇತ್ತು ಮಗ. ಈ ನನ್ನ ಮಗ ಏರಿಯಾ ಪೂರ್ತಿ ನನಗೂ ಅವಳಿಗೂ ಸಂಬಂಧ ಇದೆ ಅಂತ ರೂಮರ್ ಹೊರಡ್ಸ್ಬಿಟ್ಟ. ನಾನೇನೋ ಹುಡುಗ ಮಗ, ಹೆಂಗೋ ಬದುಕಂತೀನಿ. ಪಾಪ ಅವಳ ಲೈಫ್ ಹಾಳಾಯ್ತಾ? ಏನೋ ಒಂದು ಹುಡುಗಿ ಲೈಫ್ ಹಾಳಾಗ್ಬಾರ್ದು ಅಂತ ನಾನು ಮಾಡ್ಕೊಟ್ಟೆ ಮಗ. ಇದ್ರ ಮಧ್ಯೆ ನಿನ್ನ ಲವ್ ಸ್ಟೋರಿ ಹಾಳಾಯ್ತಾ? ಕೇಳೋರು ಯಾರು? ಮನುಷ್ಯಂಗೆ ಒಂದಾಲ್ಗೆ ಇರ್ಬೇಕು ನಂತರ. ಅದನ್ನು ಬಿಟ್ಟು ಒಳಗೊಂದು ಹೊರಗೊಂದು, ಅಯ್ಯೋ ನೀಯತ್ ಮುಖ್ಯ ಮಗ. ಸರಿ ಮಗ, ಹೇಳ್ತೀನಿ. ಬೇರೆ ವಿಷಯ ನಮಗೆ ಕೇಳೋ. ಆಮೇಲೆ ನಾನು ಹೇಳಿದ್ದೀನಂತೆ ನನಗೆ ಹೇಳಕ್ಕೆ ಹೋಗ್ಬೇಡ. ಏನೋ ನಿನ್ನ ಒಳ್ಳೇದಕ್ಕೆ ಹೇಳಿದ್ದೀನಿ ಮಗ. ಇದ್ರ ಮೇಲೆ ನಿನ್ನ ಇಷ್ಟ. ಇಲ್ಲ ಮಗ, ನಾನು ಯಾಕೆ ಹೇಳ್ತೀನಿ? ನಮ್ಗೆ ಯಾಕೆ ಬೇರೆಯವ್ರ ವಿಷಯ ಅಲ್ವಾ? ಓಕೆ ಮಗ, ಬಾಯ್, ಟೇಕ್ ಕೇರ್. ಆಯ್ ದಿನೇಶ, ನಮ್ಮ ಸುರೇಶ್ ಇದನ್ನಲ್ಲ ಅವನ ಹಲ್ಕ ನನ್ನ ಫ್ರೀ ಸಿಮ್ಮಲ್ಲಿ ಮಾತೆತ್ತಿದ್ರೆ ಫಿಲ್ಮ್ ಅಂತ 3 ಹೊತ್ತು ಜಿಗಿತಿರ್ತೆ ಮಗ. ಮಾತಾಡಿದ್ರೆ ಸಾಕು, ಕ್ರಿಸ್ಟಫರ್ ನೋಲನ್ ಅಂತೆ, ಅವ್ನು ಯಾವನ ಕ್ವಿಂಟನ್ ಟಿರಂಟಿನಂತೆ. ಆಗ ಅವ್ರು ಮಾಡೋ ಪಿಕ್ಚರಿಗೆ ನನ್ನ ಮಗನಿಗೆ ಸ್ಟೋರಿನೇ ಅರ್ಥ ಆಗಲ್ಲ. ವಿಕಿಪೀಡಿಯಾದಲ್ಲಿ ಓದ್ಕೊಂಬಂದು ನನಗೆ ಕುಂತಿರ್ತಾನೆ. ಅದು ಶಾರ್ಟ್ ಫಿಲ್ಮ್ ಮಾಡೋನಂತೆ OTT. ಆಮೇಲೆ ನೋಡ್ತೀನಿ OTTನೇ ಯೂಟ್ಯೂಬು ತೆಗೆದು ನೋಡಿದ್ರೆ 100 ವ್ಯೂಸು, 160 ಡಿಸ್ಲೈಕ್. ನಂದೇ ಒಂದು ಡಿಸ್ಲೈಕ್ ಇದೆ ಅದರಲ್ಲಿ. ಇಂಥವರೆಲ್ಲ ಉದ್ಧಾರ ಆಗ್ತಾರ ಮಗ. ಹೆವಿ ಸ್ಯಾಡಿಸ್ಟು. ಸೆಕೆಂಡ್ ಕ್ರಶ್ ಶಶಿಕಲಾ ಅವಳಲ್ಲ, ಆ್ಯಕ್ಚುಲಿ ನಿನ್ನ ಮೇಲೆ ಕ್ರಶ್ ಇತ್ತು ಮಗ. ಈ ನನ್ನ ಮಗ ಅದು ಏನು ರೂಮರ್ ಹರಡಿಸ್ನೋ, ನನಗೂ ಅವಳಿಗೆ ಸಂಬಂಧ ಅಂತ ರೂಮರ್ ಹರಡಿಸ್ಬಿಟ್ಟ ಮಗ. ಸರಿ ಮಗ, ಇಡ್ತೀನಿ. ಬೇರೆ ವಿಷಯ ನಮ್ಗೆ ಯಾಕೆ? ಒಂದು ಮಾತು ಮಗ, ನಾನು ಹೇಳಿದ್ದೀನಿ ಅಂತ ಅವ್ನಿಗೇನು ಹೇಳಕ್ಕೆ ಹೋಗ್ಬೇಡ. ನಿನ್ನ ಒಳ್ಳೇದಕ್ಕೆ ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನ ಇಷ್ಟ. ಮಗ, ನಾನು ಯಾಕೆ ಅವ್ನಿಗೆ ಹೇಳಿ? ಎಲ್ಲ ನೀನೇ ಹೇಳ್ಬಿಟ್ಟಿದ್ದೀರ ಮಗ, ಇನ್ಯಾಕೆ ಅವ್ನು ನನಗೆ ಹೇಳ್ತಾನೆ? ಅಯ್ಯೋ ಡಬ್ಬಲ್ ಗೇಮ್, ನನ್ನ ಮಕ್ಕಳು ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾರಲ್ಲೋ. ಹಾಯ್ ಸುರೇಶ. ಹಾಯ್ ಹಲೋ, ಹೇಗಿತ್ತು ನಮ್ಮ ವಿಡಿಯೋ? ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟರಲ್ಲೇ 1,00,000 ಮುಟ್ತಾ ಇದ್ದೀವಿ ಸಬ್ಸ್ಕ್ರೈಬರ್ಸ್. ಸೊ ಆದ್ದರಿಂದ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ರೆಕಮೆಂಡ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಇದೆ, ಏನಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನಿಮ್ಮ ಫ್ರೆಂಡ್ಸ್ ಯಾವ್ಯಾವ ಟೈಪ್ ಕ್ಯಾರೆಕ್ಟರ್ಸ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಲಿಸ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನನ್ನ ಗ್ರೂಪಲ್ಲಿ ಸಡೆ ಸುಧಾಕರ ಅಂತ ಇದ್ದ, ಮೋಟ್ರ್ ಮಂಜಾ ಅಂತ ಇದ್ದ. ಸೊ ಅಂಥ ಕ್ಯಾರೆಕ್ಟರ್ಸ್ನ ಲಿಸ್ಟ್ ಮಾಡಿ. ಯಾರ ಕಮೆಂಟ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೋ ಅಥವಾ ಯಾರ ಕಮೆಂಟಿಗೆ ತುಂಬ ಲೈಕ್ಸ್ ಜಾಸ್ತಿ ಬರುತ್ತೋ ಅವರಿಗೆ ಒಂದು ಗಿಫ್ಟ್ ಕಾರ್ಡ್ತೀವಿ. ಅದೇನಪ್ಪ ಅಂದರೆ September 6th ನಮ್ಮ ಆನ್ಲೈನ್ ಸ್ಟ್ಯಾಂಡಪ್ ಇವೆಂಟ್ ನಡೀತಾ ಇದೆ ಝೂಮ್ ಆ್ಯಪಲ್ಲಿ. 5 ಲಕ್ಕಿ ವಿನ್ನರ್ಸಿಗೆ ಫ್ರೀ ಟಿಕೆಟ್ ಸಿಗ್ತಾ ಇದೆ. ಮತ್ತಿನ್ನೇನು ತಡ, ಬೇಗ ಶುರು ಹಚ್ಕೊಳ್ಳಿ.